ಎಲ್ರಿಗೂ ನಮಸ್ಕಾರ. ನಾಳೆ ಅಕೌಂಟೆನ್ಸಿ ಎಕ್ಸಾಮ್ ಇರೋದ್ರಿಂದ ಅಕೌಂಟೆನ್ಸಿ 6 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಅದು ಪ್ರೀ ಯೂನಿವರ್ಸಿಟಿ, ಅದು ಯಾರ ಪ್ರಕಾರ ಪ್ರೀ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಬ್ಲೂ ಪ್ರಿಂಟ್ ಬಿಟ್ಟಿರ್ತಕ್ಕಂಥ ಮತ್ತು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿರ್ತಕ್ಕಂಥ ಎಲ್ಲ ಎನಲೈಸ್ ಮಾಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಅದು ಚಾಪ್ಟರ್ ವೈಸ್ ಹೇಳ್ತಾ ಇದ್ದೀವಿ. ಚಾಪ್ಟರ್ 1 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್, ಇಲ್ಲಿ 6 ಅಂಕದ ವೆರಿ ಇಂಪಾರ್ಟೆಂಟ್. ಯಾವತ್ತಿದ್ರೂ 5-6 ವರ್ಷದ ಹಿಂದಿನಿಂದ ಕೇಳ್ಕೊತಾ ಬರ್ತಿರ್ತಕ್ಕಂಥ ಕ್ವಶನ್ ಏನಂದರೆ ಪ್ರಾಫಿಟ್ ಆ್ಯಂಡ್ ಅಪ್ರಾಪ್ರಿಯೇಷನ್ ಅಕೌಂಟ್. ಇದಂತೂ ಬಂದೇ ಬರುತ್ತೆ. ಇಲ್ಲಿ ನಿಮಗೆ ಕ್ವಶನ್ ಕೊಟ್ಟಿದ್ದಾರೆ, ಸೈಡ್ಗೆ ಆನ್ಸರನ್ನು ಕೂಡ ನಾವು ಇಲ್ಲಿ ನೀಡಿದ್ದೇವೆ, ನೋಡ್ಬೋದು. ಪ್ರಾಕ್ಟೀಸ್ ಮಾಡಿ, ಕರೆಕ್ಷನನ್ನು ಮಾಡಿ, ನಿಮ್ಮ ಆನ್ಸರ್ನ ಏನಂತ ಹೇಳ್ಕೊಬೋದು. ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆನ್ಸರ್ ಏನಾಗಿರ್ಬೋದು ಅಂತ. 1 ಸೆಕೆಂಡ್. ನೆಕ್ಸ್ಟ್ ನೋಡೋದಾದರೆ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಮೂರನೇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. 3 ಎಕ್ಸಾಂಪಲನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡೋದಾದರೆ ಪ್ರಾಬ್ಲಮ್ಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೇಲೆ ಕೂಡ 3 ಎಕ್ಸಾಂಪಲನ್ನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಇದಕ್ಕೂ ಕೂಡ ಉತ್ತರ ಸಹಿತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಉತ್ತರ ಇಲ್ಲಿ ಬರೆದಿದ್ದಾರೆ. 1 ಸೆಕೆಂಡ್, ಸಾರಿ, ಉತ್ತರ ಇಲ್ಲಿ ಬರೆದಿದ್ದಾರೆ 700 ಅಂತ 620. ಹಾಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೇಲೆ 3 ಎಕ್ಸಾಂಪಲನ್ನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ನೆಕ್ಸ್ಟ್ ಚಾಪ್ಟರ್ ನಂಬರ್ 2 ಅಲ್ಲಿ ರೀಕನ್ಸಿಡರೇಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ಶಿಪ್ಪಲ್ಲಿ 6 ಅಂಕದ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಹೇಳಿದರೆ ಪ್ರಾಬ್ಲಮ್ಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಅಂತ ಹೇಳಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ NPSR ಅಂತ ಕರೀತಾರೆ. ಇಲ್ಲಿ ಕೂಡ ನೋಡೋದಾದರೆ ಆನ್ಸರನ್ನು ಸೈಡ್ಗೆ ಎಷ್ಟು ಬರ್ಬೋದು ಆನ್ಸರ್ ಅಂತ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದೇದು ಅನ್ಯತಾ ಮತ್ತು ಕವಿತಾ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಇನ್ ರೇಷೋ 3:2. ದೇ ಅಡ್ಮಿಟೆಡ್ ಸುನಿತಾ ಆಸ್ ಎ ನ್ಯೂ ಪಾರ್ಟ್ನರ್ ಆಫ್ 1/5 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ ಆಫ್ ದ ಫರ್ಮ್. ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಆಫ್ ಅನಿತಾ, ಕವಿತಾ ಆ್ಯಂಡ್ ಸುನಿತಾ. ಆನ್ಸರ್ ಕೊಟ್ಟಿದ್ದಾರೆ 12:8:5 ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನು ಇಲ್ಲಿ 3 ಎಕ್ಸಾಂಪಲನ್ನು ನಿಮಗೆ ನೀಡಿದ್ದೀನಿ 6 ಅಂಕದ NPSR ಪ್ರಾಬ್ಲಮ್ಗಳ ಮೇಲೆ. 4 ಇದೆ, ಒಂದು ಜಾಸ್ತಿ ಇದೆ, ನೋಡ್ಕೊಳ್ಳಿ. ಹಾಗೆ ಚಾಪ್ಟರ್ ನಂಬರ್ 3 ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ ರಿಟೈರ್ಮೆಂಟ್ ಆಫ್ ಡೆತ್ ಆಫ್ ಅ ಪಾರ್ಟ್ನರ್. ರಿಟೈರ್ಮೆಂಟ್ ಆಫ್ ಎ ಡೆತ್ ಆಫ್ ಅ ಪಾರ್ಟ್ನರಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಕೊಟ್ಟಿರ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನಲ್ಲಿ ನಿಮಗೆ 5 ಬರುತ್ತೆ, ಅದರಲ್ಲಿ ನೀವು 3 ಬರೀಬೇಕು. 3ರಲ್ಲಿ ಇದಂತರೂ ಪಕ್ಕ ಇದ್ದೇ ಇರುತ್ತೆ. ನೋಡೋದಾದರೆ 6 ಮಾರ್ಕ್ಸ್ ಕ್ವಶನ್ ಆನ್ ಅ ಡೆತ್ ಆಫ್ ಅ ಪಾರ್ಟ್ನರ್ ನೋಡೋದಾದರೆ ರಾಜೇಶ್ ಎಕ್ಸಿಕ್ಯೂಟರ್ ಅಕೌಂಟನ್ನು ಕೇಳಿದ್ದಾರೆ. ರಾಜೇಶ್ನ ಎಕ್ಸಿಕ್ಯೂಟರ್ ಅಕೌಂಟನ್ನು ಕೇಳಿದ್ದಾರೆ. ಇಲ್ಲಿ ಅಸರ್ಟೈನ್ ದ ಅಮೌಂಟ್ ಪೇಬಲ್ ಟು ರಾಜೇಶ್ ಎಕ್ಸಿಕ್ಯೂಟರ್ ಬೈ ಪ್ರಿಪೇರಿಂಗ್ ರಾಜೇಶ್ ಕ್ಯಾಪಿಟಲ್ ಅಕೌಂಟನ್ನು ಕೇಳಿದ್ದಾರೆ. ನೀವು ಇಲ್ಲಿ ಅಮೌಂಟ್ ಪೇಬಲ್ ಟು ರಾಜೇಶ್ ಎಕ್ಸಿಕ್ಯೂಟರ್ ಅಕೌಂಟನ್ನು ಹಾಕಬೇಕು. ನೆಕ್ಸ್ಟ್ ನೋಡೋದಾದರೆ ಅದೇ ರೀತಿಯಾಗಿ 2ನೇ ಕ್ವಶನ್ ರಾಮ್, ರಹೀಮ್ ಆ್ಯಂಡ್ ರಕ್ಷಿತಾ. ಇಲ್ಲಿ ಕೂಡ ಎಕ್ಸಿಕ್ಯೂಟರ್, ಇಲ್ಲಿ ಅವರು ಪ್ರಿಪೇರಿಂಗ್ ರಹೀಮ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೇಳಿದರೆ, ನೀವು ಅಮೌಂಟ್ ಪೇಬಲ್ ಟು ಎಕ್ಸಿಕ್ಯೂಟರ್ಸ್ ರಹೀಮ್ ಅಂತ ಕೇಳಿದ್ದಾರೆ. ನೀವು ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಎಕ್ಸಿಕ್ಯೂಟರ್ ಯಾರು ಅಂತ ನೋಡಿಕೊಂಡು ರಹೀಮ್ಗೆ ಇಷ್ಟು ಅಮೌಂಟನ್ನು ಪೇ ಮಾಡಬೇಕು. ಯಾಕೆಂದರೆ ಪಾರ್ಟ್ನರ್ ಡೆತ್ ಆಗಿರೋದ್ರಿಂದ ನೀವು ಆ ರೀತಿ ಪ್ರಾಬ್ಲಮನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡೈರೆಕ್ಟಾಗಿ ಚಾಪ್ಟರ್ ನಂಬರ್ 7ನಲ್ಲಿ 6 ಅಂಕದ ನಿಮಗೆ ಪ್ರಶ್ನೆಯನ್ನು ಕೇಳೋತಕ್ಕಂಥ ಬ್ಲೂ ಪ್ರಿಂಟನ್ನು ನೋಡೋದಾದರೆ 6 ಮಾರ್ಕ್ಸ್ ಕ್ವಶನನ್ನು ಫಸ್ಟಿಗೆ ಚಾಪ್ಟರ್ ನಂಬರ್ 7 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪ್ನಿಯಲ್ಲಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೇಳಿದ್ದಾರೆ. ಇದು ನೋಡಿದ್ರೆ ನಿಮಗೆ ಈಸಿ ಆಗಿರ್ತಕ್ಕಂಥ ಇದು ಒಂದು ಕ್ವಶನ್, ತುಂಬ ಈಸಿಯಾಗಿ ಬರುತ್ತೆ. ಇಲ್ಲಿ ಕೂಡ ಆನ್ಸರನ್ನು ನೀಡಿದ್ದೇವೆ, ನೀವು ಒಂದು ಸತಿ ಬೇಕಂದರೆ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಚಾಪ್ಟರ್ ನಂಬರ್ 10ನಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಫಸ್ಟ್ ಕ್ವಶನ್, ಆನಂದ್ ಲಿಮಿಟೆಡ್ ಅರೈವ್ಡ್ ಅಟ್ ದ ನೆಟ್ ಇನ್ಕಮ್ ಆಫ್ ₹5 lakh ಫಾರ್ ದ ಇಯರ್ ಎಂಡೆಡ್ March 31, 2025. Depreciation of the year was 2 lakh. There was a profit of ₹50,000 on assets sold which was transferred to statement of profit and loss. Trade receivable increased during the year 40,000 and trade payables also increased by 60,000. Trade receivable ಇಲ್ಲಿ increase ಆಗಿದೆ ಅಂತ ಹೇಳ್ತಿದ್ದಾರೆ. Compute the cash flow from operating activities by the indirect method. Indirect method ನ ಕೇಳಿದ್ದಾರೆ. ಇಲ್ಲಿ ಕೂಡ ಆನ್ಸರ್ ಇದೆ. ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಉತ್ತರ ಏನಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಈ ರೀತಿಯೂ ತುಂಬ ಸಲ ಕ್ವಶನನ್ನು ಕೇಳೋದ್ರಿಂದ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಕೂಡ ಈ ಕ್ವಶನನ್ನು ಕೇಳಿರ್ತಕ್ಕಂಥ ಒಂದು ಉದಾಹರಣೆ ಇದೆ. ಆ ರೀತಿಯಾಗಿ ಈ ಕ್ವಶನ್ ಕೂಡ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ನೀವು ಬೇಕಂದರೆ ಸ್ಕ್ರೀನ್ಶಾಟ್ ತೊಗೋಬೋದು. ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕ್ವಶನ್ ನಂಬರ್ 1 ಶ್ರೀಶಾಂತ್ ಆ್ಯಂಡ್ ಜಯಶೀತಾ. ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೋಬೋದು. ಪ್ರಾಕ್ಟೀಸ್ ಮಾಡ್ಬೋದು. ಇಷ್ಟರಲ್ಲಿ ಸ್ಯಾಕ್ರಿಫೈಸಿಂಗ್ ರೇಷೋ ಮತ್ತು ಗೇನ್ ರೇಷೋ ಇವೆರಡು ಕೂಡ ಆಪ್ಷನ್ ಆಗಿಟ್ಟಿದ್ದೀವಿ. ಅವು ಕೂಡ ಬರುವಂಥ ತುಂಬ ಸಾಧ್ಯತೆಗಳಿವೆ. ನಾವು ಬ್ಲೂ ಪ್ರಿಂಟ್ ಪ್ರಕಾರ ಅನಲೈಸ್ ಮಾಡಿ ನೋಡಿದಾಗ ಈ ರೀತಿಯ ಕ್ವಶನನ್ನು ನಮಗೆ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ. ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ಅಪ್ರಾಪ್ರಿಯೇಷನ್ ಅಕೌಂಟ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ NPSR ಈ ರೀತಿಯಂಥ ಕ್ವಶನ್ ಕೊಟ್ಟಿದ್ದೇವೆ. ಸ್ಯಾಕ್ರಿಫೈಸ್ ರೇಷೋ ಬರ್ತಕ್ಕಂಥ ತುಂಬ ಚಾನ್ಸಸ್ ಇದೆ. ಸ್ಯಾಕ್ರಿಫೈಸ್ ರೇಷೋ ಆ್ಯಂಡ್ ಗೇನ್ ರೇಷೋ ನೋಡ್ಕೊಳ್ಳಿ. ಸಮಯದ ಅಭಾವ ಇರೋದ್ರಿಂದ ಸ್ಯಾಕ್ರಿಫೈಸ್ ರೇಷೋ ಮತ್ತು ಗೇನ್ ರೇಷೋ ಮಾಡೋಕ್ಕಾಗಲಿಲ್ಲ. 12 ಅಂಕದ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಮತ್ತು ಆನ್ಸರ್ಗಳನ್ನು ನಾವು ರೆಡಿ ಮಾಡಿಟ್ಟಿದ್ದೇವೆ. ಸಮಯದ ಅಭಾವದಿಂದ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಹಾಕೋಕ್ಕಾಗಿಲ್ಲ. ಯಾರು ಟೆಲಿಗ್ರಾಮ್ ಚಾನಲ್ ಇನ್ನೂ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ 12 ಅಂಕ ಮತ್ತು 6 ಅಂಕದ ವೆರಿ ಇಂಪಾರ್ಟೆಂಟ್ ಕ್ವಶನನ್ನು ಅಲ್ಲಿ PDF ಅಪ್ಲೋಡ್ ಮಾಡ್ತೀವಿ. ಈವನ್ 1 ಅಂಕ 2 ಅಂಕ ಅಲ್ಲಿ ಪೂರ್ತಿ PDF ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ PDF ಅಲ್ಲಿ ಟೆಲಿಗ್ರಾಮ್ ಚಾನಲ್ನಲ್ಲಿದೆ, ಹೋಗಿ ನೋಡಿ. ಧನ್ಯವಾದಗಳು.